ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಡೇ 53 ನಡೀತಾ ಇದೆ. ಮಾರ್ನಿಂಗ್ ಎದ್ದು ಒಂದು ಗ್ಲಾಸು ಬಿಸಿನೀರನ್ನು ಕುಡಿದೆ. ಅದಾದ ನಂತರ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಇತ್ತು. ಹಾಗಾಗಿ 3 ಇಡ್ಲಿ ಮತ್ತು ಮಾವಿನಕಾಯಿ ಇತ್ತು. ಯುಗಾದಿಗೆ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದೆ ಮಾವಿನಕಾಯಿದು. ಹಾಗಾಗಿ ಮಾವಿನಕಾಯಿ ಸಣ್ಣ ಜೀರಿಗೆ ಮಿಡಿ ಅಂತ ಹೇಳ್ತಾರಲ್ಲ, ಆ ಮಾವಿನಕಾಯಿದು ಚಟ್ನಿ ಮಾಡಿದ್ದೆ. ಮಾವಿನಕಾಯಿ ಚಟ್ನಿ ತುಂಬಾ ಟೇಸ್ಟಿಯಾಗಿರ್ತದೆ, ಹುಳಿ ಹುಳಿಯಾಗಿ. ಅದನ್ನು ರೆಸಿಪಿ ಏನೂ ಇಲ್ಲ, ತೆಂಗಿನಕಾಯಿ ತುರಿ, ಒಂದು ಮಾವಿನಕಾಯಿ, ಆಮೇಲೆ ಅದಕ್ಕೆ ಹುಳಿ ಏನೂ ಹಾಕಲಿಕ್ಕಿಲ್ಲ, ಮಾವಿನಕಾಯಿಯೇ ಬೇಕಷ್ಟು ಹುಳಿ ಇರ್ತದೆ. ಹಸಿಮೆಣಸು, ಖಾರಕ್ಕೆ 2 ಹಸಿಮೆಣಸು ಹಾಕ್ಕೊಳ್ಳಿ. ಖಾರ ಇಲ್ಲಾಂದರೆ 2 ಹಾಕಿ, ತುಂಬ ಖಾರ ಇದೆ ಹಸಿಮೆಣಸು ಅಂದರೆ 1 ಹಸಿಮೆಣಸು ಸಾಕು, ಸ್ವಲ್ಪ ಮಾಡೋದಾದರೆ. ಹಾಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಿದರೆ ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಆಗ್ತದೆ. ಆಮೇಲೆ ಇದು ನನ್ನ ಮಧ್ಯಾಹ್ನದ ಊಟ. ಬೀನ್ಸ್ ಪಲ್ಯ ಮಾಡಿದ್ದೇನೆ, ಒಂದು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಚಟ್ನಿ, ಒಂದು ಸ್ವಲ್ಪ ಮೊಸರು, ಹಾಗೆ ನಿನ್ನೆ ಅದು ಮಾವಿನ ಹಣ್ಣು ಸಾರಿತ್ತು, ಅದನ್ನು ಕೂಡ ತಗೊಂಡು ಊಟ ಮುಗಿಸಿದೆ. ಸ್ವಲ್ಪ ಅನ್ನ. ಇದಾಗಿತ್ತು ನನ್ನ ಲಂಚ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದು ಅಂತ ಆದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ತುಂಬ ಡಯಟ್ ರೆಸಿಪೀಸ್ ಬರ್ತಾ ಇರ್ತದೆ, ಡೈಲಿ ಡಯಟ್ ರುಟೀನನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಹೋಗೋಣ. ಮುಂದೆ ಡಿನ್ನರ್ಗೆ ನಾನು ಒಂದು ಓಟ್ಸ್ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾನು ಹೊರಗಡೆ ಹೋಗಿದ್ದೆ ಈವ್ನಿಂಗ್. ಹಾಗೆ ಈರೋಳು ಅಂತ ಹೇಳ್ತಾರೆ ನಮ್ಮಲ್ಲಿ, ಅಥವಾ ತಾಳೆ ಬೊಂಡ ಅಂತ ಹೇಳ್ತಾರೆ, ಅದನ್ನು ತಿಂದಿದ್ದೆ ಈವ್ನಿಂಗು ಹೊರಗಡೆ ಹೋದಾಗ. ಅದು ತುಂಬ ಚೆನ್ನಾಗಿರ್ತದೆ, ಈಗ ಸಮ್ಮರಲ್ಲೇ ಸಿಗ್ತದೆ. ತಾಳಿ ಬೊಂಡ ಅಂತ ನೀವು ಕೇಳಿರ್ಬೋದು. ಅದನ್ನು ತಿಂದಿದ್ದೆ, ಒಂದು ಬೊಂಡ ತಿಂದಿದ್ದೆ. ಅದು ಇದ್ರಾಗಿದೆ, ಎಳ್ನೀರಿನ ಬಾವೆಯಾಗಿ ಇರ್ತದೆ. ಅದು 3 ಕಣ್ಣಿರ್ತದೆ ಅದರಲ್ಲಿ, ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಓಟ್ಸ್ 4 ಚಮಚ, 2 ಚಮಚ ಕಡಲೆ ಹುಡಿ, ಹಾಗೆ 1 ಚಮಚದಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು. ಓಟ್ಸನ್ನು ಸ್ವಲ್ಪ ನೆನೆಸ್ಬೋದು, ಬೇಕಾದರೆ ಇನ್ಸ್ಟಂಟಾಗಿ ಕೂಡ ಮಾಡ್ಬೋದು. ಇದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ನೀರು ಹಾಕಿ ಇಟ್ಟು ಆಮೇಲೆ ಗ್ರೈಂಡ್ ಮಾಡಿದ್ರು ಓಕೆ. ಆಗ ಮತ್ತು ಚಿರೋಟಿ ರವೆ ಕೂಡ ಇದೆಲ್ಲ ನೀರನ್ನು ಹೀರಿಕೊಳ್ತದೆ, ಹಿಟ್ಟು ದಪ್ಪ ಆಗ್ತದೆ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀರು ಮಾಡ್ಕೊಳ್ಬೋದು. ಇದನ್ನೊಂದು 5 ನಿಮಿಷ ಇಟ್ಟು ಆಮೇಲೆ ಗ್ರೈಂಡ್ ಮಾಡಿ ತಗೊಂಡು ಬರ್ತೇನೆ. ತುಂಬ ರುಚಿಯಾಗಿರ್ತದೆ. ಈ ರೋಲ್ಡ್ ಓಟ್ಸ್ ಇದೆ ಅಲ್ವಾ, ಅದರಿಂದ ಮಾಡಿದಂತಹ ಓಟ್ಸ್ ದೋಸೆ ತುಂಬಾ ರುಚಿಯಾಗಿರ್ತದೆ. ನಾನು ಇಷ್ಟೊತ್ತಿಗೆ ಓಟ್ಸ್ ದೋಸೆ ಎಲ್ಲ ಮಾಡಿದೆ, ಆದರೆ ಅದೊಂದು ಬಲವೇ ಇಲ್ಲದಾಗೆ ಆಗ್ತಾಯಿತ್ತು ಮಾಡುವಾಗ. ಇದೇನು ಓಟ್ಸ್ ಇದ್ದು ದೋಸೆ ಚೆನ್ನಾಗಿರೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಇದು ತುಂಬ ಚೆನ್ನಾಗಿದೆ ಓಟ್ಸು. ಟ್ರೂ ಎಲಿಮೆಂಟ್ಸ್ ಅವರದ್ದು ರೋಲ್ಡ್ ಓಟ್ಸು. ಯಾವುದೇ ಕಂಪೆನಿ ಯಾವುದೋ ಆಗ್ಬೋದು, ನಿಮಗೆ ರೋಲ್ಡ್ ಓಟ್ಸ್ ತಗೊಳ್ಳಿ. ಅಂದರೆ ಗಟ್ಟಿ ಇರ್ತದಲ್ಲ ರೋಲ್ಡ್ ಓಟ್ಸು, ಅದನ್ನು ತಗೊಂಡು ಅದು ತುಂಬಾ ಚೆನ್ನಾಗಿರ್ತದೆ. ಹಾಗೆ ಇದಕ್ಕೆ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಾದರೆ ಯಾವ ತರಕಾರಿ ಬೇಕಾದ್ರದ್ದು ಎಲ್ಲನೂ ಇದಕ್ಕೆ ಹಾಕ್ಕೊಂಡು ಕೂಡ ಮಾಡ್ಬೋದು. ತರಕಾರಿ ಎಲ್ಲ ತುಂಬ ಹಾಕ್ಕೊಂಡ್ರೆ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಮಾಡ್ಕೊಳ್ಬೋದು ಬೇಕು, ಯಾಕಂದರೆ ಅದನ್ನು ಹೊಯ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ ತರಕಾರಿ ಹಾಕಿದರೆ. ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ಕನ್ಸಿಸ್ಟೆನ್ಸಿಗೆ ತರ್ತಾ ಇದ್ದೇನೆ. ತುಂಬಾ ರುಚಿಯಾಗಿರ್ತದೆ. ಕಡಲೆ ಹುಡಿ ಹಾಕಿದ ಕಾರಣ ಇದರಲ್ಲಿ ಪ್ರೋಟೀನ್ ಇದೆ. ಆಮೇಲೆ ಓಟ್ಸು ತುಂಬಾ ಫೈಬರ್ ಇದೆ ಇದರಲ್ಲಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ವೆಯ್ಟ್ ಲಾಸಿಗೂ ತುಂಬ ಒಳ್ಳೆಯದು. ಏನಾಗ್ತದೆ ಮುಂದೆ ನಮ್ಮ 90 ಡೇಸ್ ಚಾಲೆಂಜಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗ್ತದೆ ಅನ್ನೋದನ್ನು ಕಾದು ನೋಡುವ. ಇದನ್ನು ಒಂದು ತವಾ ತಗೊಂಡು ಈ ಥರ ಮಾಡಬೇಕು. ತುಂಬ ತೆಳುವಾಗಿ ಬರ್ತದೆ. ಕಲರ್ ನೋಡಿ ತುಂಬ ಚೆನ್ನಾಗಿರ್ತದೆ. ಒಂದು ಕಡೆಯಿಂದ ಕ್ಯಾರೆಟ್ ಕಲರು, ಒಂದು ಕಡೆಯಿಂದ ಕಡಲೆ ಹುಡಿ ಹಾಕಿರೋದ್ರಿಂದ ಯೆಲ್ಲೋಯಿಶ್ ಆಗಿ ಬರ್ತದೆ. ತುಂಬ ಟೇಸ್ಟಿಯಾಗಿ ಇರ್ತದೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿದು ವಿಡಿಯೋ ಹಾಕಿದ್ದೆ. ಕಮೆಂಟ್ ಮಾಡಿದ್ರಿ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿ ಹಾಕಿ ಅಂತ. ನಿನ್ನೆ ವಿಡಿಯೋದಲ್ಲಿ ಚೆಕ್ ಮಾಡಿ, ಅದರಲ್ಲಿ ನಾನು ಹಾಕಿದ್ದೇನೆ. ಸಾಸಿವೆ ಸ್ವಲ್ಪ ಜಾಸ್ತಿ, ಮೆಣಸಿನ ಹುಡಿ ಒಂದು ಸ್ವಲ್ಪ ಕಮ್ಮಿ, ಆ ಥರ ಮಾಡ್ಕೊಂಡಿದ್ದೇನೆ. ಅದು ಬೇಕು ಅಂತಾರೆ ಚೆಕ್ ಮಾಡಿ. ನೆಕ್ಸ್ಟು ಮಾವಿನಕಾಯಿ ಉಪ್ಪಲ್ಲಿ ಹಾಕಿಟ್ಟಿದ್ದೇನೆ. ಅದರದ್ದು ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಹಾಕ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಇದಾಗಿತ್ತು ನನ್ನ ಇವತ್ತಿನ ಡೇ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೀಗೇ ಬೇರೆ ಬೇರೆ ಡೈಲಿ ಡಯಟ್ ರುಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.